ಒಂದು ಕಥೆ ಅನ್ನೋದು ಯಾವತ್ತೂ ಒಂದು ಸಣ್ಣ ಐಡಿಯಾದಿಂದ ಸ್ಟಾರ್ಟ್ ಆಗುತ್ತೆ. ಅದರ ಬೆಳವಣಿಗೆ ಅನ್ನೋದೇ ಒಂದು ರಿಸರ್ಚ್. ಬಟ್ ಇಲ್ಲಿ ನಾವು ಡೈರೆಕ್ಟರ್ ಜೊತೆ ಕೂತು ಒಂದು ಕಥೆಯ ಎಳೆಯನ್ನ ಅದನ್ನು ವಿಸ್ತಾರ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಒಂದು ಪಾಯಿಂಟ್ ಅನ್ಸಿದ್ದು, ನಾವೇನು ಕಾನೂನು ಅನ್ನೋ ಒಂದು ವಿಚಾರ ತಗೊಂಡಿದ್ದೀವಲ್ಲ, ಇಲ್ಲಿ ಒಂದು ಅಥೆಂಟಿಕ್ ಆಗಿ ಇರ್ಬೇಕು. ಪ್ರತಿಯೊಂದು ವಿಚಾರನೂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಏನ್ ಮಾತಾಡ್ತಾರೋ ಅದಕ್ಕೆ ಒಂದು ರೆಫರೆನ್ಸ್ ಅಥವಾ ನಾವೇನ್ ಬರೀತೀವೋ ಅದು ಅಥೆಂಟಿಕ್ ಆಗಿರ್ಬೇಕು. ಸೊ ಪ್ರತಿಯೊಂದು ಕೇಸ್ ರೆಫರೆನ್ಸ್, ಸುಪ್ರೀಂ ಕೋರ್ಟ್ ಕೇಸ್ ರೆಫರೆನ್ಸ್ ತಗೊಂಡು, ಉದಾಹರಣೆಗೆ ಇದೊಂದು ಒಂದು ಕೇಸ್ ಇತ್ತಲ್ಲ, ಇದನ್ನೇ ಒಂದು ಡೆಲ್ಲಿನಲ್ಲಿ ಒಂದು ಪ್ರಿಯದರ್ಶಿನಿ ಮಟ್ಟು ಅಂತ ಹೇಳಿ ಒಂದು ಫೇಮಸ್ ಕೇಸ್ ಇತ್ತು, ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಈ ಒಂದು ಕಥೆಯ ಒಂದು ಕೇಸ್ ನ ಆಧಾರವಾಗಿ ಇಟ್ಕೊಂಡ್ವಿ. ಅದೇ ತರ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಪಾಯಿಂಟ್ ಗಳನ್ನ ನಾವು ಬೇರೆ ಬೇರೆ ಕೇಸ್ಗಳ ರೆಫರೆನ್ಸ್ ತಗೊಂಡು ಅದನ್ನ ನಮ್ಮ ರವಿ ಸರ್ ಅವರ ಮುಖಾಂತರ ಹೇಳಿಸಕ್ಕೆ ಪ್ರಯತ್ನ ಮಾಡಿದೀವಿ. ರಿಸರ್ಚ್ ಅನ್ನೋದು ಈ ಒಂದು ಸಿನಿಮಾದ ಒಂದು ಅವಿಭಾಜ್ಯ ಅಂಗ ಅನ್ನೋದು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.